ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ನಿನ್ನೆ ನಡೆದಂಥ ಪಂದ್ಯ ಮಳೆಯಿಂದ ಕೂಡ ರದ್ದಾಯಿತು. SRH ಮತ್ತು GT ನಡುವಿನ. ಅದು ರದ್ದಾದ ನಂತರ ನಮ್ಮ RCB ತಂಡಕ್ಕೆ ಏನು ಲಾಭ ಆಯಿತು, ಹಾಗೆಯೇ ನಷ್ಟ ಏನು ಆಯಿತು, ನಮ್ಮ RCB ತಂಡಕ್ಕೆ ಇನ್ನು ಎರಡು ದಾರಿ ಇಲ್ಲ, ಇರೋದು ಒಂದೇ ದಾರಿ. ಯಾವ ದಾರಿ ಅಂತೀರ ಸ್ನೇಹಿತರೆ? ಪ್ಲೇ ಆಫ್ಗೆ ಹೋಗಬೇಕಾದ್ರೆ CSK ವಿರುದ್ಧ ನಾವು 18 ರನ್ಗಳಿಂದ ಗೆಲ್ಲಬೇಕಾಗುತ್ತೆ. ಒಂದು ವೇಳೆ ಚೇಸ್ ಮಾಡಿದ್ರೆ 18 ಓವರ್ಗಳ ಒಳಗಡೆನೆ ಗೆಲ್ಲಬೇಕಾಗುತ್ತೆ. ಹಾಗೆಯೇ ಒಂದು ವೇಳೆ ಮೊದಲು ಬ್ಯಾಟಿಂಗ್ ಆಡಿದ್ರೆ 18 ರನ್ಗಳಿಂದ ಗೆಲ್ಲಬೇಕಾಗುತ್ತೆ ಅಂತ ಹೇಳ್ಬೋದಾಗಿದೆ. ಈ ರೀತಿ ಆದರೆ ನಮ್ಮ RCB ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾರೆ. ಇಲ್ಲವಾದರೆ ಎಂಟ್ರಿ ಕೊಡಲ್ಲ ನಮ್ಮ RCB ತಂಡ ಅಂತ ಹೇಳ್ಬೋದಾಗಿದೆ ಪ್ಲೇ ಆಫ್ಗೆ. ಯಾಕಂದರೆ ಈಗಾಗಲೇ 3 ತಂಡಗಳಂತೂ ಕ್ವಾಲಿಫೈ ಆಗಿದ್ದಾರೆ. ಮೊದಲನೇ ಸ್ಥಾನದಲ್ಲಿ 19 ಪಾಯಿಂಟ್ಗಳಿಂದ KKR ಕ್ವಾಲಿಫೈ ಆಗಿದ್ದಾರೆ. ಎರಡನೇ ಸ್ಥಾನದಲ್ಲಿ ಈ ಸದ್ಯ ಸನ್ನಿವೇಶ ನೋಡಿದರೆ ಎರಡನೇ ಸ್ಥಾನದಲ್ಲಿ KKR ಇದ್ದಾರೆ. ಹಾಗೆಯೇ ಮೂರನೇ ಸ್ಥಾನದಲ್ಲಿ SRH ಕೂಡ ಇದ್ದಾರೆ. SRH ಅವರು ನಿನ್ನೆ ಒಂದು ಪಂದ್ಯ GT ವಿರುದ್ಧ ಸೋಲ್ಬೇಕಾಗಿತ್ತು. ಈ ಪಂದ್ಯ ಸೋತಿಲ್ಲ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಮಳೆಯಿಂದ ರದ್ದಾಯಿತು. ಆದರೂ ಕೂಡ 1 ಪಾಯಿಂಟ್ ಸಿಕ್ಕಿದ್ದರಿಂದ 15 ಪಾಯಿಂಟ್ಗಳಿಂದ ಕ್ವಾಲಿಫೈ ಆಗಿದ್ದಾರೆ. ಮೂರನೇ ಸ್ಥಾನದಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಈಗಿರೋದು ಒಂದೇ ಒಂದು 4ನೇ ಸ್ಥಾನ. ಅದು 4ನೇ ಸ್ಥಾನದಲ್ಲಿ ಯಾರ್ಯಾರು ಫೈಟ್ ಮಾಡ್ತಾರೆ ಅಂದರೆ RCB ಮತ್ತು CSK ಫೈಟ್ ಮಾಡ್ತಾ ಇದ್ದಾರೆ. ಸಖತ್ತಾಗಿ ಫೈಟ್ ಮಾಡ್ತಾ ಇದ್ದಾರೆ. ಇದು 18ನೇ ತಾರೀಕಿಗೆ ಈ ಪಂದ್ಯ. ನೀವು ನೋಡದೆ ಮಿಸ್ ಮಾಡಿಬಿಡ್ರಿ. ಅವತ್ತು ರಣರೋಚಕವಾದಂಥ ತಂಡ, ಇಬ್ಬರಿಗೂ ಕೂಡ ಡೂ ಆರ್ ಡೈ ಪಂದ್ಯ ಇದ್ದ ಹಾಗೇನೆ ಸ್ನೇಹಿತರೆ. ಇವಾಗ ಒಂದು ಸಂದರ್ಭದಲ್ಲಿ ಇಲ್ಲಿ CSKಗೆ ಒಂದು ಪ್ಲಸ್ ಪಾಯಿಂಟ್ ಇದೆ. ಏನಪ್ಪ ಪ್ಲಸ್ ಪಾಯಿಂಟ್ ಅಂದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು 2 ಓವರ್ ಎಕ್ಸ್ಟ್ರಾ ಸಿಕ್ಕ ಹಾಗೇನೆ ಆಗುತ್ತೆ CSKಗೆ. ಯಾವ ರೀತಿ ಅಂದರೆ ಸ್ನೇಹಿತರೆ, 180 ರನ್ ಮಾಡಿದ್ರೆ ಮೊದಲು ಬ್ಯಾಟಿಂಗ್ ಮಾಡಿ RCBಗೆ ಬರೀ 18 ಓವರ್ನಲ್ಲಿ ಪಂದ್ಯ ಗೆಲ್ಲಬೇಕಾಗುತ್ತೆ. 18.1, 2, 3 ಮುಂದೆ 19 ಓವರ್ನಲ್ಲಿ ಗೆದ್ದರೂ ಕೂಡ CSKನೇ ಕ್ವಾಲಿಫೈ ಆಗುತ್ತಾರೆ ಅಂತ ಹೇಳ್ಬೋದಾಗಿದೆ. ನಮ್ಮ RCB ತಂಡಕ್ಕೆ ಇಲ್ಲಿ -ಪಾಯಿಂಟ್ 2 ಓವರ್ ಕಟ್ ಆಗುತ್ತೆ. ಹಾಗಾಗಿ ಇದು ಒಂದು ದೊಡ್ಡ ಸಂಕಷ್ಟನೇ ನಮ್ಮ RCB ತಂಡಕ್ಕೆ ಅಂತ ಹೇಳ್ಬೋದಾಗಿದೆ. T20ಯಲ್ಲಿ ಯಾರಾದರೂ ಕೂಡ ಗೆಲ್ಬೋದು, ಯಾರಾದರೂ ಕೂಡ ಸೋಲ್ಬೋದು. ಒಂದು ಪ್ಲೇಯರ್ ಆಡಿದ್ರೆ ಸಾಕು, ಸಖತ್ತಾಗಿ ಆಟ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಇವಾಗ 3ನೇ ಸ್ಥಾನದಲ್ಲಿ SRH ಇರುವುದರಿಂದ 4ನೇ ಸ್ಥಾನಕ್ಕೆ 2 ತಂಡಗಳು ಫೈಟ್ ಮಾಡ್ತಾರೆ. ಅಲ್ಲಿ RCB ತಂಡ ಫೈಟ್ ಮಾಡಿ ಕ್ವಾಲಿಫೈ ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ನಿನ್ನೆ ಪಂದ್ಯ ನಡಿಬೇಕಾಗಿತ್ತು, ನಡೆದಿಲ್ಲ. RCBಗೆ ಒಂದು ದೊಡ್ಡ ಸಂಕಷ್ಟ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ RCB ಒಂದು ಪ್ಲೇ ಆಫ್ಗೆ ಬರಬೇಕಾದ್ರೆ ಒಂದೇ ದಾರಿ, CSKನ ಮಣಿಸ್ಬೇಕು, ಹೊಡಿಬೇಕು, ಎಲ್ಲ ಸಾಯ್ಬೇಕು. ಎರಡರಲ್ಲಿ ಆಗಲೇಬೇಕು ಸ್ನೇಹಿತರೆ. ಇವಾಗ ಹಾಗಾದ್ರೇನೆ ನಮ್ಮ RCB ತಂಡ ಕ್ವಾಲಿಫೈ ಆಗುತ್ತೆ. ಇವಾಗ ನೋಡ್ಬೋದು 5ನೇ ಸ್ಥಾನದಲ್ಲಿ DC ದವರು ಇದ್ದಾರೆ. ಹಾಗೆಯೇ 6ನೇ ಸ್ಥಾನದಲ್ಲಿ ನಮ್ಮ RCB ತಂಡ ಬಂದು ಕೂತಿದ್ದಾರೆ ಸಖತ್ತಾಗಿ. 7ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ನೋಡ್ಬೋದು ನೀವು ಕೂಡ. ಇವಾಗ LSG ಇದ್ದಾರೆ. 8ನೇ ಸ್ಥಾನದಲ್ಲಿ ಸಖತ್ತಾದಂಥ ಆಟಗಾರ ಇವಾಗ GT ದವರು ಇದ್ದಾರೆ. 9ನೇ ಸ್ಥಾನದಲ್ಲಿ ಇಲ್ಲಿ ಪಂಜಾಬ್ ಇದ್ದಾರೆ. ಕೊನೆ ಸ್ಥಾನದಲ್ಲಿ ಮುಂಬೈದವರು ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಆಯಿತು. ಇವಾಗ ಒಂದೇ ಒಂದು ದಾರಿ ನಮ್ಮ RCB ತಂಡಕ್ಕೆ 18ನೇ ತಾರೀಕಿಗೆ CSKನ ಹೊಡಿಬೇಕು, ಪ್ಲೇ ಆಫ್ಗೆ ಹೋಗಬೇಕಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಇದು ಆದ್ರೇ RCB ಒಂದು ಪ್ಲೇ ಆಫ್ಗೆ ಹೋಗ್ತಾರೆ. ಮಳೆ ಬಂದರೆ RCBಗೆ ದೊಡ್ಡ ಹೊಡೆತಾನೆ. ಯಾಕಂದರೆ ಒಂದು ರದ್ದಾದರೆ ದೊಡ್ಡ ಹೊಡೆತಾನೆ. ಇಲ್ಲಿ ರದ್ದಾಗಬಾರ್ದು ಪಂದ್ಯ, ರದ್ದಾಗಬಾರ್ದಾದ್ರೆ ಆಗಬಾರ್ದಂದ್ರೆ ಮಳೆ ಬರಬಾರ್ದು. ಇದು ಬೆಂಗಳೂರಿನಲ್ಲಿ ಅದ್ಭುತವಾದಂಥ ಪಂದ್ಯ ನಡೀತಾ ಇದೆ. ಈ ಪಂದ್ಯ ಕೂಡ ನಮಗೆ ಇಂಪಾರ್ಟೆಂಟ್ ಆದಂಥ ಪಂದ್ಯ. ಹಾಗಾಗಿ ನಮ್ಮ RCB ತಂಡ ಗೆಲ್ಲೇಬೇಕಾದಂಥ ಪರಿಸ್ಥಿತಿಗೆ ಬಂದು ಕೂತಿದ್ದಾರೆ. ಏನಂತೀರಿ ಸ್ನೇಹಿತರೆ, RCB ಅವರು ಗೆಲ್ತಾರ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್.